ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ರೀತಿ ಗೂಡಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ ಯಾವುದೇ ರೀತಿಯ ಅಕ್ಕಿ ಆಗಲಿ ಅಥವಾ ಉದ್ದಿನ ಬೇಳೆ ಆಗಲಿ ಫರ್ಮೆಂಟೇಷನ್ ಇಲ್ಲದೆ ಕೇವಲ ಅವಲಕ್ಕಿನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಕರಗುವಂಥ ಮೃದುವಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಒಂದು 10 ನಿಮಿಷದಲ್ಲಿ ಈ ಒಂದು ಸೆಟ್ ದೋಸೆನ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್ ಅಳತೆಯಲ್ಲಿ ದಪ್ಪವಾಗಿರ್ತಕ್ಕಂಥ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮೀಡಿಯಮ್ ಸೈಜ್ ಅಥವಾ ತೆಳುವಾಗಿರ್ತಕ್ಕಂಥ ಅವಲಕ್ಕಿ ಕೂಡ ತೊಗೊಳ್ಬೋದು. ಈ ಅವಲಕ್ಕಿನ 2 ರಿಂದ 3 ಸರಿ ನೀಟಾಗಿ ತೊಳ್ಕೊಂಡು ಬರೋಣ. ಇವಾಗ ನೋಡಿ ತೊಳೆದಿಟ್ಕೊಂಡಿದ್ದಾಗಿದೆ. 1 ಗ್ಲಾಸ್ ಅವಲಕ್ಕಿಗೆ ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಮೊಸರನ್ನ ನಾವು ಬಳಸ್ಕೊಳ್ಬೇಕು. ನೋಡಿ ಅಳತೆನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅವಲಕ್ಕಿ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಅಳತೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ದೋಸೆ ತವಕ್ಕೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅಳತೆನ ಪ್ರಮಾಣದಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಹಾಗೆ ಅದೇ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಎರಡೂ ಅಂದರೆ ಅವಲಕ್ಕಿ ಹಾಗೆ ಮೊಸರನ್ನ ನಾವು ಕಲಸಿ ನೆನೆಸೋಕ್ಕಿಡಬೇಕು. ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿ ತೊಗೊಂಡಿರೋದ್ರಿಂದ ಒಂದು 10 ನಿಮಿಷ ಆದರೂ ತೊಗೊಳುತ್ತೆ ನೆನೆಯೋಕ್ಕೆ. ಮೀಡಿಯಮ್ ಸೈಜ್ ಆಯಿತು ಅಂತಂದರೆ ಒಂದು 5 ನಿಮಿಷದಲ್ಲೇ ನೆನ್ಕೊಂಡ್ಬಿಡುತ್ತೆ. ಈ ರೀತಿ ಮೊಸರು ಹಾಗೆ ಅವಲಕ್ಕಿನ ಕಲಸಿ ಒಂದು 10 ನಿಮಿಷ ಇದನ್ನು ನಾವು ನೆನೆಯೋಕೆ ಬಿಡೋಣ. ಹಾಗಾಗಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಈ ಸೈಡಲ್ಲಿ ಇನ್ನೊಂದು ಪಾತ್ರೆಗೆ ಅದೇ ಗ್ಲಾಸಿಂದ ನಾನು 1.5 ಗ್ಲಾಸ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಳ್ತಿದ್ದೀನಿ. ನಿಮಗೆ ದೋಸೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಗ್ಲಾಸ್ನ ದೊಡ್ಡದಾಗಿ ತೊಗೊಳ್ಳಿ, ಇಲ್ಲ ಅಂತಂದರೆ ಎಲ್ಲ ಪ್ರಮಾಣನೂ ಡಬಲ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ರವೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು, ಅಂದರೆ ರವೆ ಒಂದು ಸ್ವಲ್ಪ ನೆನ್ಕೊಳ್ಬೇಕು. ಹಾಗಾಗಿ ರವೆ ನೀರಿನ ಜೊತೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ 1 ಗ್ಲಾಸು ಅಥವಾ 1.5 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ರವೆನ ಒಂದ್ಸರಿ ಕಲಸಿ ಇದನ್ನು ಕೂಡ ನಾವು ಒಂದು 10 ನಿಮಿಷ ನೆನೆಸೋಕ್ಕಿಡೋಣ. ಅಂದರೆ ಎರಡು ಕೂಡ ಅವಲಕ್ಕಿ ಹಾಗೆ ರವೆ ನೆನ್ಕೊಳ್ಬೇಕು. ಹಾಗಾಗಿ ಈ ರೀತಿ ಒಂದು 10 ನಿಮಿಷ ನೆನೆಸೋಣ. ಇವಾಗ ಒಂದು 10 ನಿಮಿಷ ಆಗಿದೆ. ಅವಲಕ್ಕಿ ಪರ್ಫೆಕ್ಟಾಗಿ ನೆನ್ಕೊಂಡಿದೆ. ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಕರೆಕ್ಟಾಗಿ ನೆನೆಸ್ಕೊಳ್ಳಿ. ನೋಡಿ ಈ ರೀತಿ ನೆನ್ಕೊಂಡಿರಬೇಕು. ಇವಾಗ ಇದು ನೆನ್ಕೊಂಡಿದ್ದಾಗಿದೆ. ಈ ಸೈಡಲ್ಲಿ ಇಟ್ಟಿರ್ತಕ್ಕಂಥ ರವೆ ಕೂಡ ಕಂಪ್ಲೀಟಾಗಿ ನೆನ್ಕೊಂಡಿದೆ. ಇಷ್ಟು ನೆನ್ಕೊಂಡ್ರೆ ಸಾಕು. ಇವಾಗ ನೋಡಿ ನೆಂದಿರ್ತಕ್ಕಂಥ ಅವಲಕ್ಕಿ, ಮೊಸರು ಹಾಗೆ ರವೆನ ನಾವು ರುಬ್ಕೊಳ್ಬೇಕು. ಹಾಗಾಗಿ ಮಿಕ್ಸರ್ ಜಾರಿಗೆ ನೆನೆಸಿರ್ತಕ್ಕಂಥ ರವೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೆನೆಸಿರ್ತಕ್ಕಂಥ ಅವಲಕ್ಕಿ, ಮೊಸರು ಮೂರನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ತಾ ರುಬ್ಕೊಂಡು ಬರೋಣ. ನೋಡಿ ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಒಂದು ಸ್ವಲ್ಪನೂ ಅವಲಕ್ಕಿ ಮಿಶ್ರಣ ಇರಬಾರ್ದು. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ನಿಮಗೆ ಗಾಢವಾಗಿರ್ತಕ್ಕಂಥ ಬಣ್ಣ ಬೇಕು ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು 1/4 ಸ್ಪೂನ್ ಆಗುವಷ್ಟು ಸಕ್ಕರೆನ ರುಬ್ಬುವಾಗ ಸೇರಿಸ್ಕೊಂಡು ರುಬ್ಕೊಳ್ಬೋದು. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿರಬೇಕು. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ನಾನು ಕೂಡ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡ್ತಿರ್ತಕ್ಕಂಥ ದೋಸೆ ಸೆಟ್ ದೋಸೆ ಆಗಿರೋದ್ರಿಂದ ಹಿಟ್ಟು ಹುದುಗಲೇಬೇಕು, ಇಲ್ಲ ಅಂತಂದರೆ ಗೂಡಾಗಿ ಬರೋದಿಲ್ಲ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ಈನೋನ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಇದೇ ಒಂದು ಬ್ಯಾಟರ್ನ ನೀವು ನೈಟ್ ಮಾಡಿಟ್ಟು ಬೆಳಗ್ಗೆ ಮಾಡ್ಕೊಳ್ಬೋದು. ಹುದುಗ್ ಬಂದಿರುತ್ತೆ, ಅಂದರೆ ಫರ್ಮೆಂಟ್ ಆಗಿರುತ್ತೆ. ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರೋದಾಯಿತು ಅಂತಂದರೆ ಈ ರೀತಿ 1 ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡು ಮಾಡ್ಕೊಳ್ಬೇಕು. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಆಲ್ರೆಡಿ ದೋಸೆ ಹಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಕಾಯ್ದಿರ್ತಕ್ಕಂಥ ದೋಸೆ ಹಂಚಿಗೆ ಒಂದು 2 ಸ್ಪೂನ್ ಆಗುವಷ್ಟು ರೆಡಿ ಮಾಡಿರ್ತಕ್ಕಂಥ ದೋಸೆ ಹಿಟ್ಟನ್ನು ಹಾಕಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಜಾಸ್ತಿನೂ ಬೇಡ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೂಡು ಕಟ್ಕೊಳ್ಳೋವರೆಗೂ, ಅಂದರೆ ಹೋಲ್ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೇಲ್ಗಡೆಯಿಂದ ನೀವು ಕ್ಲೋಸ್ ಮಾಡಿ ಕೂಡ ಈ ರೀತಿ ಬೇಯಿಸ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೋಲ್ ಆಗ್ತಿದೆ ಅಥವಾ ಗೂಡು ಕಟ್ಕೊಳ್ತಿದೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ನೀವು ಅಪ್ಲೈ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ಸೆಟ್ ದೋಸೆ ಕೇವಲ 10 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸೆಟ್ ದೋಸೆ ರೆಡಿಯಾಗಿದೆ. ಎಷ್ಟು ನೀಟಾಗಿ ಗೂಡು ಕಟ್ಕೊಂಡಿದೆ, ಅಂದರೆ ಹೋಲ್ ಆಗಿದೆ. ಇಲ್ಲಿ ಅವಲಕ್ಕಿ ಬಳಸಿರೋದ್ರಿಂದ ಹಾಳಾಗುತ್ತೆ ಅನ್ನೋ ಒಂದು ಡೌಟ್ ನಿಮಗೆ ಬೇಡ. ಕರೆಕ್ಟ್ ಆಗಿರ್ತಕ್ಕಂಥ, ಅಂದರೆ ಸರಿಯಾಗಿರ್ತಕ್ಕಂಥ ಅಳತೆನ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದಾಯಿತು ಅಂತಂದರೆ ಇಷ್ಟೇ ಪರ್ಫೆಕ್ಟಾಗಿ ದೋಸೆನ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವಲಕ್ಕಿ ಬಳಸಿರೋದ್ರಿಂದ
ದೋಸೆ ತವ ಅಂಟ್ಕೊಳ್ಳುತ್ತೆ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಬಳಸ್ಕೊಂಡು ಈ ರೀತಿ ಗೂಡಾಗಿರ್ತಕ್ಕಂಥ ಸೆಟ್ ದೋಸೆನ ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಪ್ರತಿಯೊಂದು ದೋಸೆನೂ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಕಲರ್ಗೋಸ್ಕರ ಸಕ್ಕರೆ ಹಾಕಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ನ್ಯಾಚುರಲ್ ಆಗಿ ಇಷ್ಟು ಕಲರ್ ನಮಗೆ ಬಂದಿರುತ್ತೆ. ಇವಾಗ ಪ್ರತಿಯೊಂದು ದೋಸೆನೂ ಕೂಡ ಮಾಡಿಟ್ಕೊಂಡಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ 1 ಗ್ಲಾಸು ಅವಲಕ್ಕಿ, 1.5 ಗ್ಲಾಸು ಒಂದು ರವೆಯಲ್ಲಿ ಒಂದು 7ರಿಂದ 8 ದೋಸೆ ರೆಡಿಯಾಗಿದೆ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರ್ತಕ್ಕಂಥ ಅವಲಕ್ಕಿ ದೋಸೆ. ಅವಲಕ್ಕಿನ ಬಳಸಿರೋದ್ರಿಂದ ನಾರ್ಮಲ್ ದೋಸೆ ಅಂದರೆ ನಾವು ಹುದುಗ್ ಬರೆಸಿ ಮಾಡಿರ್ತಕ್ಕಂಥ ದೋಸೆಕ್ಕಿಂತನೂ ತುಂಬಾ ಸ್ಮೂತಾಗಿರುತ್ತೆ. ಜಸ್ಟ್ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಮೃದುವಾಗಿರುತ್ತೆ ನೋಡಿ. ಇಲ್ಲಿ 7ರಿಂದ 8 ದೋಸೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಅದೇ ಸ್ಟ್ರಕ್ಚರಲ್ಲಿ ಅದೇ ರೀತಿಯಲ್ಲಿ ಗೂಡು ಕಟ್ಕೊಂಡಿದೆ. ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಒಂದ್ಸರಿ ಈ ಒಂದು ದೋಸೆನ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.